ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ರೆಡಿ ಆಗ್ತಾಯಿದ್ದೀನಿ, ಸ್ವಲ್ಪ ಬೇಗ ರೆಡಿ ಆಗಬೇಕು. ಲಂಚ್ ಟೈಮ್ ಆಗಿದೆ, ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಗ್ರೀನ್ ಟೀ ಕುಡ್ದಿರೋದು ಅಷ್ಟೇ. ಇವತ್ತು ಸುಬ್ಬುದು ಬರ್ತಡೇ, ಅದಕ್ಕೆ ನಾವು ಲಂಚ್ಗೆ ಹೋಗ್ಬೇಕು ಅನ್ಕೊತಾ ಇದ್ದೀವಿ. ಇವತ್ತು ಸುಬ್ಬುದು ಬರ್ತಡೇ, ಲಂಚ್ಗೆ ಹೋಗ್ಬೇಕು ಅನ್ಕೊತಾ ಇದ್ದೀವಿ, ಅದಕ್ಕೆ ರೆಡಿ ಆಗ್ತಿದ್ದೀನಿ ಸ್ವಲ್ಪ ಬೇಗ. ನನ್ನ ಡ್ರೆಸ್ ಈ ಥರ ಇದೆ, ಬ್ಲ್ಯಾಕ್ ಕಾಣಲ್ಲ, ಆಮೇಲೆ ನೋಡಿಸ್ತೀನಿ. ಸ್ಕಿನ್ ಮಾಡ್ಕೊಂಡಿದ್ದಾಯಿತು, ಸ್ವಲ್ಪ ಬೇಗ ರೆಡಿ ಆಗಬೇಕು. ಹಸ್ವಾಗ್ತಿದೆ, ಇನ್ನು ಬ್ರೇಕ್ಫಾಸ್ಟ್ ಏನು ತಿಂದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಬಿ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ರೆಡಿಯಾಗಿ ಸಿಗ್ತೀನಿ. ಥರ ರೆಡಿ ಆಗಿದ್ದೀನಿ. ನನ್ನ ಅಜ್ಜಿ ಇದು ನನ್ನ ಟಾಪ್ ಇತ್ತು ಥರ. ನಮ್ಮ ಇಮ್ಮಿ ನೋಡ್ತಿದ್ದಾಳೆ, ವಿಡಿಯೋ ಮಾಡ್ತಿದ್ದಾಳೆ ಅಂತ. ಹೋಗಿ ಲಂಚ್ ಮಾಡೋಣ. ಮೋಕ್ಷಿತ ಬಟ್ಟೆ ಹಾಕ್ತಿದ್ದಾರೆ, ಅವ್ರ ಡ್ರೆಸ್ ಗ್ರೀನ್ ಬ್ಲ್ಯಾಕ್. ಇದು ನಮ್ಮ ಮೀನು, ಇದು ನಾವು ಆರ್ಡರ್ ಮಾಡಿದ್ದೀವಿ ಇದನ್ನು. ಮತ್ತೆ ಇದು ಮತ್ತೆ ಇದು ಮತ್ತೆ ಇದು 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 ಆರ್ಡರ್ ಮಾಡಿದ್ದೀವಿ. ಕಾಣಿಸ್ತಲ್ಲ? ಇವಾಗ ಕಾಣಿಸುತ್ತೆ. ಆಮೇಲೆ ಇದೆಲ್ಲ ಮಂಡೀಸ್ ಸೆಕ್ಷನ್. ಅಲ್ಲಿ ತೊಳ್ಳೆ. ಇದು ಚಿಕನ್ ತಂದೂರಿ, ಇದು ಬಿರಿಯಾನಿ, ಇದು ಚಿಲ್ಲಿ ಮಟನ್, ಪೆಪ್ಪರ್ ಮಟನ್ ಮತ್ತು ರೋಟಿ. ಇಷ್ಟು ಅಂತ ನಮ್ಮ ಡಿಶ್. ತಿಂದು ಟೇಸ್ಟ್ ಹೇಳ್ತೀನಿ ಈ ಥರ ಇದೆ ಅಂತ, ನೀವು ಬಂದು ತಿನ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು. ಮಟನ್ ಹಂಗಲ್ಲ, ಹೇಳು ಕರೆಕ್ಟಾಗಿ ಹೆಂಗೈತೆ, ನಿಜ ಹೇಳ್ಬೇಕು, ನಿಜ ರಿವ್ಯೂ. ಇದು ತಂದೂರಿ, ಓಕೆ. ಬಿರಿಯಾನಿ ಅಂತೂ ಸೂಪರ್, ಬಿರಿಯಾನಿ ಸಕ್ಕತ್ತು. ಏನು ಸಿಕ್ಕಷ್ಟು ನಾನು ತೊಗೊಂಡಿದ್ದೆ, ಸಾಕು ನನಗೆ. ನಮ್ಮ ಮೋಕ್ಷಿತ ಬಿರಿಯಾನಿ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಅಯ್ಯ, ಸೂಪರ್. ಇಷ್ಟು ಖಾಲಿ ಮಾಡಿದ್ದೀವಿ. ನನ್ನ ತಂದೂರಿ ಪಾರ್ಸಲ್ ತಿನ್ನೋಕ್ಕಾಗಲ್ಲ, ಇಷ್ಟು ನಮ್ಮ ಮೋಕ್ಷಿತಲ್ಲಿ ತಿಂದಿದ್ದಾಳೆ. ಸುಬ್ಬು ತೂಕ ಆಗಿದೆ ಹೊಟ್ಟೆ. ಕುಷ್ಕ ಆರ್ಡ್ರ್ ಮಾಡಿದ್ರು, ಇಲ್ಲಿ ನೋಡಿ ಇಷ್ಟೇ ಇರೋದು ಬಟ್ಲು, ಇಷ್ಟೇ ಪುಟ್ಟಾನೆ ಬಟ್ ಆಫ್ ಕುಷ್ಕ. ಇದು ಅವ್ರು ಆರ್ಡ್ರ್ ಮಾಡ್ಕೊಂಡಿತ್ತು. ಕಾಮಿಡಿ ಆಗಿತ್ತಿದ್ದು, ವಿಡಿಯೋ ದೊಡ್ಡದಾಗಿ ಕಾಣಿಸ್ತಿದ್ದೆ. ಇನ್ನು ಇಷ್ಟು ಚಿಕ್ಕದು ಪುಟಾಣಿ, ಇಷ್ಟೇ ಇರೋದು. ನಿನಗೆ ಬಿಲ್ಲು. ಗೈಸ್, ನಮ್ಮ ಮೋಕ್ಷಿತ ಮುಳುಗಳು ಗಿಡ ರೋಸ್ ತಗೊಂಬಂದಿರೋ ಸುಧಾ ಗಿಫ್ಟ್ ಆಗಿ. ಫೋನ್ ಹುಚ್ಚು. ನಾವು ಇವಾಗ ಇದೆಲ್ಲ ನೋಡಿ ಪರ್ಸನಲ್ ಕಲರ್. ನಾವು ಹೆಂಗೆ ಕಾಣಿಸ್ತಿದೀವಿ ಹಂಗೆ ಕಾಣಿಸ್ತೀವಿ. ಇದು ಬಿರಿಯಾನಿ ಎಲ್ಲಿ ಆಗ್ತಾಯಿದೆ. ಇದು ಚಿಕನ್ ಸಾಂಬಾರ್ ರೆಡಿ. ನಮ್ಮ ಅಕ್ಕ ರೆಡಿಯಾಗಿರೋದು ನೋಡಿಸ್ತೀನಿ. ವೈಟ್ ಸೀರೆ ನಿನ್ಗೆ ಅದೇ ನೆನ್ಪು ಬಂತಾ? ಇಲ್ಲಿ ಬರ್ತಡೇ ಆಗ್ತಿದ್ರಿ, ಇಲ್ಲಿ ರೆಡಿ ಆಗ್ತಿದ್ದೀನಿ. ನಾನೇನು ರೆಡಿ ಆಗಲ್ಲ, ನಾನು ನ್ಯಾಚುರಲ್ ಬ್ಯೂಟಿ, ನಾನು ಹಿಂಗೆ ಆಗ್ತೀನಿ. ನನ್ನ ನ್ಯಾಚುರಲ್ ಈಡ್ ಬಾಕಿಸ್ತಾನ ಈಡೈತೆ. ಕೇಕ್ ಉಲ್ಟಾ ಇದೆ, ಹಿಂಗ ತಾಮುಂದೆ.
ನಮಸ್ತೆ ಜೋನ್ ಅರಮ್ಮ ಆಯ್ತಾ ಒಂದು ವಿಡಿಯೋ ಇದೆ ಇದಂತ ಹೇಗ್ಪದ ಬ್ಲಡ್ ಡೈಲಾಗ್ ಅಂತ వాళ్ళు తీస్తా ఉంటారులే వాళ్ళు పంపిస్తారు మనుములతో కూడా థ్రిల్ ఉండాల మూసి పెట్టేస్తే ఎట్లా నువ్వా తినబెడకా ఫోటో నీది గో ఒకసారి తినబెడకా అట్లే తీసుకొని కడగా చెక్ చేయొద్దు తీసాడవా అది ఆయన ఫోటో హ్యాపీ వెడ్డింగ్ యానివర్సరీ ఎన్ని ఇయర్స్ 20 22 హ్యాపీ వెడ్డింగ్ యానివర్సరీ 2+4 ఏ లేరా ರಮನ್ ಗೊತ್ತಾಗಿದೆ ಮನೆಗೆ ಬಂದ್ವಿ ನಾವು ಅಲ್ಲಿಂದ ನಾಯಿ ಮರಿ ಎತ್ಕೊಂಡ್ ಬಂದಿದ್ವಿ ಬೀದಿ ನಾಯಿದು ಒಂದು ಮರಿ ಹಾಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಿಮ್ಮಿ ಹೆಂಗ್ ರಿಯಾಕ್ಟ್ ಆಗ್ತಾಳ ನೋಡೋಣ ಅಂತ ನೋಡಿ ಏನ್ ಮಿಮ್ಮಿ ಅದ ನೋಡ್ತಿದ್ದಲ್ಲ ಏನಿದು ಹೊಸ್ದಾಗೈತೆ ಅಂತ ಹಾಲು ಕುಡಿಯಕ್ಕೆ ಹೋಗ್ಬಿಟ್ರೆ ಈ ಮರಿ ಎತ್ಕೊಂಡ್ ಬಂದಿದೀವಿ ಚೆನ್ನಾಗೈತಿ ಕ್ಯೂಟಾಗ ಏನ್ ಮಾಡ್ತಾವಳ ಆಟ ಆಡಕ್ ಕರೀತಾರ ಅವಳ ಅದೆಷ್ಟೈತೆ ಅದ್ರಷ್ಟೈತೆ ತೊಡೆ ಅಷ್ಟೈತದು ಅದು ಹುಟ್ಟಿದಾಗಿಂದ ಯಾವ ಮರಿನ ನೋಡಿಲ್ಲ ಯಾವ ನಾಯಿಗಳನ್ನ ಹತ್ರಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಅದು ಅವ್ರೊಬ್ಬ ಮಾರ್ಕೊಂತೈತೇನೋ ಏನ್ ಮಿಮ್ಮಿ ಅದ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದು ಆಯ್ತಲ್ವಾ ಇವತ್ತು ಡೇ ಹೆಂಗಿತ್ತು ಅಂತ ನೋಡಿದ್ರಲ್ವಾ ಇವಾಗ ಚಿಕ್ಕ ನಾಯಿ ಮರಿ ಕೂಡ ನಂಗೆ ತುಂಬ ಇಷ್ಟ ಆಯ್ತು ನಂಗೆ ಇನ್ನೊಂದು ತುಂಬ ಇಷ್ಟ ಆಯಿತು ಆದರೆ ಅವನು ಪಂಡುಗನ್ ಕೊಟ್ಟಿಲ್ಲ ನನಗೆ ಅವ್ನು ಬೇಕು ಅವ್ನು ಸಾಕೊಂತೀನಿ ಅಂದ ಸರಿ ಅಂತ ಹೇಳ್ಬಿಟ್ಟು ಸರಿ ಅಂತ ಓಕೆ ಅಂತ ಬಂದ್ಬಿಡ್ತಾ ಇದ್ದೆ ಮತ್ತೆ ಸುಬ್ಬು ಇದ್ಕೊಂಡು ಇನ್ನೊಂದಿದೆ ಅಲ್ವಾ ಅದನ್ನ ಎತ್ಕೊಂಡು ಮಿಮ್ಮಿ ಏನು ಮಾಡುತ್ತೆ ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಅವಳೊಬ್ಬಳೇ ಇರ್ತಾಳಲ್ವ ಅವ್ಳು ಬೋರ್ ಹೊಡಿತಾ ಇರೋದು ನಾವು ಆಟ ಆಡೋಕೆ ಅಷ್ಟೊಂದು ಟೈಮ್ ಕೊಡಲ್ಲ ಅಷ್ಟೊಂದು ಆದಷ್ಟು ಟೈಮ್ ಕೊಡೋಕೆ ನೋಡ್ತೀವಿ ಆದರೆ ಅಷ್ಟೊಂದು ನಾವು ಆಟ ಆಡೋಕೆ ಆಗಲ್ವಲ್ಲ ಅದಕ್ಕೆ ನಾನು ಇದ್ಕೊಂಡು ಇನ್ನೊಂದು ಎತ್ಕೊಂಬಂದಿದ್ದೀನಿ ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ ಎತ್ಕೊಂಬಂದಿದ್ದೀನಿ ನೋಡೋಣ ಎಷ್ಟು ದಿನ ಇರುತ್ತೆ ನನಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಇವಾಗ ನಾನು ಸ್ವಲ್ಪ ಮೇಕಪ್ ಹಾಕಿದ್ದೆ ಲೈಟಾಗಿ BB ಕ್ರೀಮ್ ಎಲ್ಲ ಅದನ್ನು ಮೇಕಪ್ ರಿಮೂವ್ ಮಾಡೋದು ನಿಮ್ಗೆ ನೋಡ್ಸೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ಜನ ಪ್ಯಾರಲೋಲಿ ಹಾಕಿದ್ರೆ ಕೂಡ ಅದು ಮೇಕಪ್ ಅಲ್ಲ ನಾರ್ಮಲ್ ಫೇಸ್ ವಾಶ್ ಮಾಡ್ಕೊತಾರೆ ಆದರೆ ಅದು ಕೂಡ ಮೇಕಪ್ ಆಗುತ್ತೆ ಯಾಕಂದರೆ ಅದ್ರಲ್ಲಿ ಕೂಡ ಕೆಮಿಕಲ್ಸ್ ಇರುತ್ತೆ ನಮ್ಮ ಸ್ಕಿನ್ಗೆ ಹರ್ಟ್ ಮಾಡುತ್ತೆ ನಾನು ಕೂಡ ಒಂದೊಂದು ಸರಿ ಸೋಂಬೇರಿ ಬಿದ್ದು ಮಲ್ಕೊಂಬಿಡ್ತೀನಿ ಏನೂ ರಿಮೂವ್ ಮಾಡ್ಕೊಂಡಿರ ಆದರೆ ನಮಗೆ ರಿಮೂವ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ತುಂಬ ಒಳ್ಳೆಯದು ಇವಾಗ ನಾನು ಯಾವ ಥರ ರಿಮೂವ್ ಮಾಡ್ತೀನಿ ನೋಡಿಸ್ತೀನಿ ನನ್ನ ಹತ್ರ ಇವಾಗ ಸದ್ಯಕ್ಕಿರೋದು ಗಾರ್ನಿಯರ್ದು ಇದು ಕ್ಲೀನಿಂಗ್ ವಾಟ್ರು ಮಿಸ್ಕ್ಲರ್ ಅಂತಾರೆ ಇದನ್ನು ಆಲ್ ಇನ್ ಒನ್ನು ಇದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ ಅದನ್ನು ಅದು ಇನ್ನೂ ಚೆನ್ನಾಗಿದೆ ಇದಕ್ಕಿಂತ ಅಂತ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ತೊಗೊತೀನಿ ಇದು ಖಾಲಿ ಆದಮೇಲೆ ಇದು ಇಷ್ಟಿದೆ ಇನ್ನು ಯಾಕಂದರೆ ನಾನು ಮೇಕಪ್ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ನಾನು ಯಾವತ್ತು ಯೂಸ್ ಮಾಡಿ ಇಷ್ಟೇ ಖಾಲಿ ಆಗಿರೋದು ಅಂದರೆ BB ಕ್ರೀಮ್ ಹಾಕಿದಾಗ ಕೂಡ ಇದನ್ನ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಆದಷ್ಟು ಮಾಡ್ಕೊತೀನಿ ನಮಗೆ ಜಾಸ್ತಿ ಯೂಸ್ ಆಗಲ್ಲ ಈ ಥರ ಕಾಟನ್ ಪ್ಯಾಡ್ಸ್ ಇದ್ದರೆ ನಮಗೆ ಯೂಸ್ ಆಗುತ್ತೆ ಯಾಕಂದರೆ ಪ್ಯಾರಲೋಲಿ ಹಾಕಿದ್ರೆ ಕೂಡ ನಾವು ಇದನ್ನು ಮಾಡಿಕೊಂಡ್ರೆ ಇಲ್ಲ ಆಚೆ ಹೋಗ್ಬಿಟ್ಟು ಫುಲ್ಲು ಡಸ್ಟಲ್ಲಿ ಈವ್ನಿಂಗ್ ಬಂದಿರ್ತೀವಿ ಜಾಬಿಂದ ಅಂದವ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು ಈ ಥರ ಸ್ವಲ್ಪ ಹಿಂಗೆ ಹಾಕ್ಕೊಂಡು ನಾನು ಐನೇರು ಮಸ್ಕರ ಎಲ್ಲ ಹಾಕಿದ್ನಲ್ವ ಅದನ್ನ ಹಿಂಗಿಟ್ಟು ಹಿಂಗಿಟ್ಟು
ಈ ಥರ ಇನ್ನು ನೋಡಿ ಕಾಣ್ತಿದ್ಯಾ, ಇದು ಸ್ವಲ್ಪ ಕಣ್ಣ ಹಟ್ ಮಾಡುತ್ತೆ. ಅದಕ್ಕೆ ನೆಕ್ಸ್ಟ್ ಬೇರೆ ಕ್ಲೆನ್ಸಿಂಗ್ ಆಯಿಲ್ಸ್ ಕೂಡ ಬರುತ್ತೆ, ಅದರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇದು ಖಾಲಿ ಆದಮೇಲೆ ಬೇರೆ ಟ್ರೈ ಮಾಡೋಣ ಅಂತ ನಾನು ಇನ್ನೇನು ಬೈ ಮಾಡಿಲ್ಲ. ನೋಡಿ ಈ ಥರ ಎಲ್ಲ ಬಂದ್ಬಿಡುತ್ತೆ. ನಾನು ಏನು ಜಾಸ್ತಿ ಹಾಕಿಲ್ಲ, ಅದಕ್ಕೆ ಕಮ್ಮಿ ಬರ್ತದೆ. ಮತ್ತು ಬೆಳಿಗ್ಗೆ ಹಾಕಿದ್ದಲ್ವ, ಇದೆಲ್ಲ ಸ್ವಲ್ಪ ಆಕ್ಸಿಡೈಸ್ ಕೂಡ ಆಗೋಗಿರುತ್ತೆ. ಈ ಥರ ನೀಟಾಗಿ ತೆಗಿಯೋಣ. ಇದನ್ನು ತೆಗೆದು ನಮ್ಮ ಮಮ್ಮಿ ಏನಕ್ಕೆ ಸೌಂಡ್ ಮಾಡ್ತಿದ್ದಾಳೆ ಅಂದರೆ, ಅದು ಮರಿ ಒಳಗಡೆ ಇದೆ, ಅವಳು ಆಚೆ ಕಟ್ಟಾಕಿದ್ದೀನಿ, ಫುಡ್ ಹಾಕಿದ್ದೀನಿ, ತಿನ್ನಲಿ. ಅವಳು ತಿಂತಿಲ್ಲ, ಬಂದು ನೋಡ್ತಿದ್ದಾಳೆ. ಅದಕ್ಕೆ ತಿನ್ನಲಿ ಅಂತ ಕಟ್ಟಾಕ್ಬಿಟ್ಟಿದ್ದೀನಿ. ಅದಕ್ಕೆ ಅವಳು ಕುಸುಕ್ತಿದ್ದಾಳೆ. ಈ ಥರ ನೀಟಾಗಿ ತೆಗಿಬೇಕು. ನೋಡಿ ಎಷ್ಟು ಬಂದಿದೆ ನಮ್ಮ. ಇನ್ನೊಂದು ಸೈಡ್ ಇರುತ್ತಲ್ಲ ಲಿಪ್ಸ್ ಕೂಡ ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ. ಎಲ್ಲ ಬೀಳ್ಸೋದಾಯಿತು. ನೋಡಿ ಯಾವ ಥರ ಬಂದಿದೆ, ನೀಟಾಗಿ ಕ್ಲೀನ್ ಮಾಡ್ಕೊಂಬೇಕು. ಈ ಥರ ಇವಾಗ ನಾನು ಫೇಸಲ್ಲಿ ಏನು ಮೇಕಪ್ ಇಲ್ಲ, ನೀಟಾಗಿ ಕ್ಲೀನ್ ಆಗೋಯಿತು. ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಏನು ಹಟ್ ಆಗ್ದಿರ, ಪಿಂಪಲ್ಸ್ ಬರ್ದಿರ ಇರುತ್ತೆ. ಮೇಕಪ್ ಮಾಡಿಕೊಂಡ್ರೆ ಪಿಂಪಲ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ನಮ್ಮ ಸ್ಕಿನ್ ಹಾಳಾಗುತ್ತೆ ಅಂತ ಹೇಳ್ತಾರೆ. ಅದಲ್ಲ, ನಾವು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಆ ಥರ ಆಗುತ್ತೆ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕಂದ್ರೆ ನಾನು ಸೋಂಬೇರಿ ಬಿದ್ದು ಮಲ್ಕೊಂಡ್ಬಿಡ್ತೀನಿ, ಮತ್ತು ಪಿಂಪಲ್ಸ್ ಬರುತ್ತೆ. ನೋಡಿ ಮೊನ್ನೆ ನಾನು ಮೇಕಪ್ ಮಾಡಿಕೊಂಡು ಅವತ್ತು ಮೇಕಪ್ ಅಂದರೆ BB ಕ್ರೀಮ್ ಹಾಕ್ಕೊಂಡು ಅವತ್ತು ಸರಿ ಫುಲ್ ಲೇಸಿಯಾಗಿ ಮಲ್ಕೊಂಬಿಟ್ಟೆ. ನೋಡಿ ಒಂದು ಹಂಗೆ ಬರುತ್ತೆ. ಅದಕ್ಕೆ ಕ್ಲೀನ್ ಮಾಡ್ಕೋಬೇಡಿ. ಅದಕ್ಕೆ ಆದಷ್ಟು ನಾನು ಮನೆಗೆ ಬಂದಿದ್ದ ತಕ್ಷಣ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಏನಿಲ್ಲ, ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಮ್ಮ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ಕೋಬೋದು ಅಷ್ಟೇ. ಇದನ್ನೇ ನೋಡ್ಸೋಣ, ಹೇಳೋಣ ಕ್ಲೀನಾಗಿ ಅಂತೇಳ್ಬಿಟ್ಟು ಈ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಮತ್ತು ನಾನು ಯಾವಾಗ ಮೇಕಪ್ ಹಾಕ್ತೀನೋ ಗೊತ್ತಿಲ್ಲ, ಅದಕ್ಕೆ ಮಾಡಿಬಿಟ್ಟೆ ಇದನ್ನು ಬೇಗ ಹೇಳೋಣ ಅಂತೇಳ್ಬಿಟ್ಟು. ನೋಡಿದ್ರಲ್ವ, ಈ ವಿಡಿಯೋ ಇಷ್ಟ ಆಗಿದೆ, ಎಂಜಾಯ್ ಮಾಡಿದ್ರೆ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡದೆ ಇಟ್ಕೊಳ್ಳಿ. ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ನಮ್ಮ ಚಾನಲ್ನ, ನಮ್ಮ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬೇರೆ ಯಾವ ಥರದಾದ್ರು ವಿಡಿಯೋ ಬೇಕು ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.